ನಮಸ್ಕಾರ. ಇವತ್ತಿನ ವಿಷಯ ಬಜಾಜ್ ಫೈನಾನ್ಸ್ ಷೇರುದಾರರಿಗೆ ಭಾರಿ ಬೋನಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ಮಾರ್ಕೆಟ್ ಅವರ್ಸ್ ಆದ ಮೇಲೆ ಬಜಾಜ್ ಫೈನಾನ್ಸ್ ಕಂಪನಿಯವರು ತಮ್ಮ ತ್ರೈಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದರು. ಅದು ಒಂದು ಡೀಸೆಂಟ್ ರಿಸಲ್ಟ್ ಆಗಿತ್ತು, ಆದರೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಆಸ್ ಪರ್ ಅನಲಿಸ್ಟ್. ಕಂಪನಿಯವರು ನಿನ್ನೆ ಹಲವು ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡಿದ್ರು: ಸ್ಟಾಕ್ ಸ್ಪ್ಲಿಟ್, ಬೋನಸ್ ಮತ್ತು ಡಿವಿಡೆಂಡ್. ಮೊದಲಿಗೆ ಏನು ಡಿವಿಡೆಂಡ್ ಬಂದಿದೆ ಎಂದು ನೋಡೋಣ. ಬಜಾಜ್ ಫೈನಾನ್ಸ್ ಡಿವಿಡೆಂಡ್ ಡೀಟೇಲ್ಸ್, ಲಾಭಾಂಶದ ಡೀಟೇಲ್ಸ್. ಸ್ಪೆಷಲ್ ಇಂಟ್ರಿಮ್ ಡಿವಿಡೆಂಡ್ ರೆಕಾರ್ಡ್ ಡೇಟ್ 9th May 2025, likely payment date on around 26th May 2025. Dividend per share 100 rupees. Final dividend record date 30th May 2025, likely payment date on or around 28th July 2025, rupees 44 per share. ಟೋಟಲ್ ಒಂದು ಶೇರಿಗೆ 56 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಅದೇನು ಫೈನಲ್ ಡಿವಿಡೆಂಡ್ 44 ರೂಪಾಯಿಯನ್ನು ಘೋಷಣೆ ಮಾಡಿದರೆ ಇದು ಹೈಯೆಸ್ಟ್ ಎವರ್ ಡಿವಿಡೆಂಡ್ ಬಜಾಜ್ ಫೈನಾನ್ಸ್ ಇಂದ ಘೋಷಿತವಾದದ್ದು. ಕಳೆದ ವರ್ಷ 36 ರೂಪಾಯಿನ ಘೋಷಣೆ ಮಾಡಿದ್ರು, ಅದು ಆ ಸಮಯದವರೆಗೆ ಹೈಯೆಸ್ಟ್ ಇತ್ತು. ಬಜಾಜ್ ಫೈನಾನ್ಸ್ ಅವರು ಇವತ್ತು ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ ಅನ್ನು ಮಾಡಿದ ಉದ್ದೇಶ ಸ್ಟಾಕ್ ಅನ್ನ ಆದಷ್ಟು ಜಾಸ್ತಿ ಅಟ್ರಾಕ್ಟಿವ್ ಮಾಡೋದು ಹೂಡಿಕೆದಾರರಿಗೆ, ಮತ್ತು ಬೋನಸ್ ಇಶ್ಯೂನ ಡಿಕ್ಲೇರ್ ಮಾಡಿರೋದು ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ಸ್ ಅಮಾಂಗ್ ಶೇರ್ ಹೋಲ್ಡರ್ಸ್. ಕಂಪನಿಯವರು ಹೇಳಿದ್ದಾರೆ, ಬೋನಸ್ ಇಶ್ಯೂ ರಿಫ್ಲೆಕ್ಟ್ಸ್ ದ ಕಂಪನಿ ಸ್ಟ್ರಾಂಗ್ ಫೈನಾನ್ಷಿಯಲ್ ಪೊಸಿಷನ್, ರೊಬಸ್ಟ್ ರಿಸರ್ವ್ಸ್ ಅಂಡ್ ಪಾಸಿಟಿವ್ ಗ್ರೋತ್ ಔಟ್ಲುಕ್. ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ ರೇಷಿಯೋ 1:2 ಅಂತಂದ್ರೆ ಯಾರ ಹತ್ರ 1 ಶೇರ್ ಇದೆಯೋ ಅವರಿಗೆ 2 ಶೇರ್ ಸಿಗುತ್ತೆ ಅಂತಂದ್ರೆ ಸದ್ಯಕ್ಕೆ ಬಜಾಜ್ ಫೈನಾನ್ಸ್ ನ ಷೇರುಗಳ ಮುಖಬೆಲೆ 2 ರೂಪಾಯಿ. ಮುಂದಿನ ದಿನಗಳಲ್ಲಿ ಅದು 11 ರೂಪಾಯಿದು 2 ಶೇರ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಅಥವಾ ವಿಭಜನೆ ಮಾಡಿದ ಘೋಷಣೆ ಒಡನೆ ಅವರು ಬೋನಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ, ಮತ್ತು ಬೋನಸ್ ನ ರೇಷಿಯೋ 4:1 ಅಂತಂದ್ರೆ ಯಾರ ಹತ್ರ 1 ಶೇರು ಬಜಾಜ್ ಫೈನಾನ್ಸ್ ಇದೆಯೋ ಅವರಿಗೆ 4 ಶೇರು ಬೋನಸ್ ಬರುತ್ತೆ. ಈ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಶೇರಿನ ಪ್ರಾಸೆಸ್ ಏನಿದೆ ಅದನ್ನ ಜೂನ್ 27, 2025 ಒಳಗಾಗಿ ಕಂಪ್ಲೀಟ್ ಮಾಡ್ತಾರೆ. ಆದರೆ ಇಲ್ಲಿಯವರೆಗೆ ಬೋನಸ್ ಮತ್ತು ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಈಗ ಜಾಸ್ತಿ ವಿವರಣೆ ಕೊಡ್ಲಿಕ್ಕೋಸ್ಕರ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಹತ್ರ ಸದ್ಯಕ್ಕೆ ಬಜಾಜ್ ಫೈನಾನ್ಸ್ ನ 10 ಶೇರುಗಳು ಇದ್ದಾಗ ತಿಳ್ಕೊಳ್ಳೋಣ. ಸ್ಟಾಕ್ ಸ್ಪ್ಲಿಟ್ ಬೋನಸ್ ಆದ್ಮೇಲೆ ಏನಾಗುತ್ತೆ? ಮೊದಲನೇದಾಗಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ 1:2 ಅಂದ್ರೆ 10 ಶೇರ್ ಇದ್ದು 2 ಫೇಸ್ ವ್ಯಾಲ್ಯೂ ಇದ್ದದ್ದು ಈಗ 20 ಶೇರು 1 ಫೇಸ್ ವ್ಯಾಲ್ಯೂ. ಮತ್ತೆ ಬೋನಸ್ ಇಶ್ಯೂ 4:1. ಶೇರ್ ಹೋಲ್ಡರ್ಸ್ ಹತ್ರ 80 ಶೇರ್ಸ್ ಎಕ್ಸ್ಟ್ರಾ ಬರ್ತವೆ, ಯಾರ ಹತ್ರ 20 ಇದೆಯೋ. ಅಲ್ಲಿಗೆ ನಿಮ್ಮ ಹತ್ರ 10 ಶೇರು ಬಜಾಜ್ ಫೈನಾನ್ಸ್ ಇದ್ರೆ ಟೋಟಲ್ ಸದ್ಯದ ಮಟ್ಟಿಗೆ ಅದು 100 ಆಗಿ ಕನ್ವರ್ಟ್ ಆಗುತ್ತೆ. ಸಾಮಾನ್ಯ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅದಕ್ಕೋಸ್ಕರ ಒಂದಷ್ಟು ಎಕ್ಸ್ಟ್ರಾ ವಿವರಣೆಗಳನ್ನು ಕೂಡ ಕೊಡ್ತಾ ಇದ್ದೇನೆ. ಜನ ಏನ್ ತಿಳ್ಕೊತಾರೆ ಅಂತಂದ್ರೆ, ಈ ರೀತಿ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಕೊಡೋದ್ರಿಂದ 8,000 ರೂಪಾಯಿ ಆಗೋ ಶೇರು ಈಗ 86,000 ರೂಪಾಯಿ ಆಗುತ್ತೆ, ಯಾಕಂದ್ರೆ 1 ಶೇರಿನ ಬದಲು 10 ಶೇರ್. ಆದರೆ ಹಾಗಾಗೋದಿಲ್ಲ. ಅದೇನು ವ್ಯಾಲ್ಯೂ ಇದೆ ಅದರಂತೆ ಸ್ಟಾಕ್ ಸ್ಪ್ಲಿಟ್ ಆಗಿ ಕೊನೆಯಲ್ಲಿ ಅಷ್ಟೇ ವ್ಯಾಲ್ಯೂ ಶೇರುಗಳು ನಿಮ್ಮ ಹತ್ರ ಇರುತ್ತವೆ. ಉದಾಹರಣೆಗೆ ನಿಮ್ಮ ಹತ್ರ ಈಗ 10 ಶೇರು ಬಜಾಜ್ ಫೈನಾನ್ಸ್ ಇದ್ರೆ ಅದರ ಟೋಟಲ್ ವರ್ತು 86,000 ರೂಪಾಯಿ ಆಯಿತು. ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಆದ್ಮೇಲೆ ಏನಾಗಬಹುದು ಅನ್ನುವಂಥ ಚಿತ್ರಣವನ್ನು ನಿಮ್ಮ ಮುಂದೆ ಇರ್ತೇನೆ. ನಿಮ್ಮ ಹತ್ರ 100 ಶೇರ್ ಇದೆ, ಈಗ 8,600 ಇದ್ದದ್ದು ಕರೆಕ್ಟ್ ಆಗಿ 860ರಿಂದ 900 ರೂಪಾಯಿ ಆಗುತ್ತೆ. ಯಾಕಂತಂದ್ರೆ ಅದು ಕರೆಕ್ಟ್ ಆಗಿ ವಿಭಜನೆ ಆಗುತ್ತೆ. ಅಲ್ಲಿಗೆ ನಿಮ್ಮ ಹತ್ರ 860 ರೂಪಾಯಿ ಶೇರು 100 ಶೇರುಗಳಿಂದ 86,000 ರೂಪಾಯಿ ಆಯಿತು. ಮೊದಲಿಗೂ ಕೂಡ ನಿಮ್ಮ ಹತ್ರ 86,000 ರೂಪಾಯಿ ಇತ್ತು. ಅದರಿಂದಾಗಿ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಇಂದ ನಾರ್ಮಲ್ ಆಗಿ ಹೂಡಿಕೆದಾರರಿಗೆ ಹೇಳಿಕೊಳ್ಳುವಂತ ಪ್ರಾಫಿಟ್ ಬರೋದಿಲ್ಲ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೋತಾರೆ, ನಾನು ಈಗ ಶೇರನ್ನು ತಗೊಳ್ತೇನೆ ಇದರಿಂದ ಲಾಭ ಆಗುತ್ತೆ ಅಂತ. ಏನಿದ್ದರೂ ಮುಂದಿನ ದಿನಗಳಲ್ಲಿ ಆ ಶೇರು ಪ್ರಗತಿಶೀಲವಾಗಿರುತ್ತೆ, ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ಆದ್ರೆ ಮಾತ್ರ ನೀವು ಇಂತಹ ಸಂದರ್ಭದಲ್ಲಿ ಶೇರುಗಳನ್ನು ಕೊಳ್ಳಬಹುದು. ಬಜಾಜ್ ಫೈನಾನ್ಸ್ ಶೇರುಗಳು ಹಿಂದಿನ ದಿನಗಳಲ್ಲಿ 8,000 ಇದ್ದದ್ದು ಈಗ 860, 900 ಆಗುತ್ತೆ ಅಂತಂದ್ರೆ ಬಹಳಷ್ಟು ಜನ ಹೂಡಿಕೆದಾರರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಬಜಾಜ್ ಫೈನಾನ್ಸ್ ಅಫೋರ್ಡೆಬಲ್ ಶೇರ್ ಅಂತ ಪರ್ಚೇಸ್ ಮಾಡ್ತಾರೆ.
ಅದೇ ಕಾರಣಕ್ಕಾಗಿ ಷೇರುಗಳನ್ನು ಸ್ಪ್ಲಿಟ್ ಮತ್ತು ಬೋನಸ್ ಕೊಡ್ತಾರೆ. ಅಂದರೆ ಹೂಡಿಕೆದಾರರು ಜಾಸ್ತಿ ಸಂಖ್ಯೆಯಲ್ಲಿ ಖರೀದಿ ಮಾಡಲಿ ಮತ್ತು ಅದರಿಂದಾಗಿ ಒಂದಷ್ಟು ಟರ್ನ್ ಓವರ್ ಜಾಸ್ತಿ ಆಗಿ ಆ ಷೇರಿನ ಬೆಲೆ ಮೇಲಕ್ಕೆ ಹೋಗಲಿ ಅನ್ನುವ ಉತ್ಸಾಹದಿಂದ. ಉದಾಹರಣೆಗೆ ಸದ್ಯದ ಮಟ್ಟಿಗೆ ಈ ಷೇರುಗಳು 860 ಅಂತ ಹೇಳಿದ ಮೇಲೆ ಮುಂದಿನ ದಿನಗಳಲ್ಲಿ ಅದು ಇಂಪ್ರೂವ್ಮೆಂಟ್ ಆಗೋದು ಆ ಪರ್ಟಿಕ್ಯುಲರ್ ಕಂಪನಿಯ ಒಂದಷ್ಟು ಪ್ರಾಫಿಟ್ ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಅನ್ನು ನೋಡಿದ ಮೇಲೆ. ಈಗ ಒಂದು ಅನೌನ್ಸ್ಮೆಂಟ್. ಷೇರುಗಳಲ್ಲಿ ಎಲ್ಲರಿಗೂ ಏಕೆ ಲಾಭ ಬರುವುದಿಲ್ಲ? ಒಂದು ಪ್ರಶ್ನೆ ಫಾರ್ ಆಲ್ ಚಾನಲ್ ಮೆಂಬರ್ಸ್. 30th ಏಪ್ರಿಲ್ ಇವತ್ತು 9:50 PM ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲಲ್ಲಿ ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಬನ್ನಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಜಾಜ್ ಫೈನಾನ್ಸ್ ಷೇರುಗಳು ಸದ್ಯದ ಮಟ್ಟಿಗೆ ಇವೆಯೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.